ಇಂದು ನಾನು ನಿಮ್ಮನ್ನು ರಾಜ್ಯದಲ್ಲೇ ಪ್ರಸಿದ್ಧಿಯಾದ ದೆವ್ವಗಳು, ಭೂತಗಳು, ಪ್ರೇತಗಳು ಎದುರಿ ಓಡುವಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಒಕ್ಕಡಗಾತ್ರಿ ಕರಿಬಸವೇಶ್ವರರ ಸನ್ನಿಧಾನ. ತಲೆಯನ್ನು ಗರ ತಿರುಗಿಸುತ್ತಿರುವ ದೆವ್ವ ಹೊಕ್ಕಿರುವ ಮಹಿಳೆ, ಕೂದಲನ್ನು ಚಲ್ಲಾಪಿಲ್ಲಿಯಾಗಿಸಿಕೊಂಡು ನೀರಿನಲ್ಲಿ ಕೂಗುತ್ತಿರುವ ಮಹಿಳೆಯರು, ನೀರಿನಲ್ಲೇ ಜೀಡು ಉರುಳುತ್ತಿರುವ ಮೈ ಮೇಲೆ ಭೂತಗಳು ಹೊಕ್ಕಿರುವ ಹೆಂಗಸರು. ಇಂಥ ದೃಶ್ಯ ಕಂಡು ಬಂದದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಒಕ್ಕಡಗಾತ್ರಿ ಕರಿಬಸಜ್ಜನ ಸನ್ನಿಧಾನದಲ್ಲಿ. ಬಂಧುಗಳೇ, ಕರಿಬಸಜ್ಜನ ಸನ್ನಿಧಿಗೆ ಬಂದರೆ ದೆವ್ವ ಭೂತಗಳು ಮಂಗ ಮಾಯವಾಗಿ ಬಿಡುತ್ತೆ. ಪ್ರತಿ ತಿಂಗಳ ಅಮಾವಾಸ್ಯೆ ವೇಳೆ ಬಂದರೆ, ಅದರಲ್ಲೂ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯಲ್ಲಿ ಬಂದರೆ ದೆವ್ವಗಳ ಭೂತ ಚೇಷ್ಟೆಗಳನ್ನು ಕಣ್ಣಾರೆ ನೋಡಿಬಿಟ್ಬಿಡ್ತೀರಾ. ಒಕ್ಕಡಗಾತ್ರಿ ಕರಿಬಸಜ್ಜನನ್ನು ಕಂಡುಬಿಟ್ರೆ ದೆವ್ವಗಳು ನೀರಿನಲ್ಲೇ ಬೆವತು ಬಿಡುತ್ತವೆ. ಅದೇ ನೀರಿನಲ್ಲೇ ಬಿದ್ದು ಹೊರಳಾಡೋದು, ತಲೆ ಮೇಲೆ ಕಲ್ಲು ಹೊತ್ಕೊಂಡು ಕೂತು ಬಿಡೋದು, ಮೈ ಪರಚಿಕೊಂಡು ಬಿಡೋ ಕರಿಬಸಜ್ಜ ಮತ್ತೆ ಬರಲ್ಲ, ಬಿಟ್ಟು ಬಿಡು ಎಂದು ಆಕ್ರಂದನ ಎಲ್ಲರ ಹೆದೆ ನಡುಗಿಸಿಬಿಡುತ್ತೆ. ಇಲ್ಲಿಗೆ ಬಂದಂತಹ ಬಹುತೇಕ ಭಕ್ತರು ಮಾಟ ಮಂತ್ರ, ದೆವ್ವ, ಭೂತ ಚೇಷ್ಟೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದಿರುತ್ತಾರೆ. ಈ ಕಾರಣಕ್ಕೆ ಪ್ರತಿ ಹೆಜ್ಜೆಗೆ ನಿಂಬೆಹಣ್ಣು ತುಳಿಯೋದು, ತಲೆ ಮೇಲೆ ನಿಂಬೆಹಣ್ಣು ಕೊಯ್ಯೋದು, ಬೀಗದಿಂದ ಬಂಧನ ಮಾಡೋದು ಹಾಗೂ ತಲೆ ಬೋಳಿಸಿಕೊಂಡು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಒಟ್ಟ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬಂದು ಬಿಡೋದು ಒಂದು ಪದ್ಧತಿಯಾಗಿ ಬಿಟ್ಟಿದೆ. 16ನೇ ಶತಮಾನದಲ್ಲಿ ಒಕ್ಕಡಗಾತ್ರಿಯಲ್ಲಿ ನೆಲೆಯೂರಿದ ಪವಾಡ ಪುರುಷ ಕರಿಬಸವೇಶ್ವರ ಸ್ವಾಮಿ ಇಲ್ಲೇ ಜೀವಂತ ಸಮಾಧಿಯಾಗಿ ಬಿಡ್ತಾರೆ. ಅಲ್ಲಿಂದ ಈ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿ ಬಿಡುತ್ತೆ. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ದೇವಾಲಯಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಂದು ನದಿಯಲ್ಲಿ ಮಿಂದು ಪುನೀತರಾಗ್ತಾರೆ. ಈ ಸನ್ನಿಧಿಯಲ್ಲಿ ಅಮಾವಾಸ್ಯೆಯ ರಾತ್ರಿಯಂದು ಮಹಿಳೆ ಹಾಗೂ ಪುರುಷರ ಮೇಲೆ ಬಂದಂಥ ಭೂತ ಪ್ರೇತಗಳು ಭಜನೆ ಮಾಡುವಾಗ ವಿವಿಧ ಭಂಗಿಯಲ್ಲಿ ಕುಣಿಯಲು ಆರಂಭಿಸುತ್ತವೆ. ಈ ಒಕ್ಕಡಗಾತ್ರಿ ಪುಣ್ಯಕ್ಷೇತ್ರಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯ, ದೇಶದ ತುಂಬೆಲ್ಲ ಕರಿಬಸಜ್ಜನ ಭಕ್ತರ ದಂಡೇ ಇದೆ. ಮನೆಯಲ್ಲಿ ಮಾಟ ಮಂತ್ರ, ಯಂತ್ರತಂತ್ರ, ಶತ್ರುಕಾಟ ಯಾರಾದರೂ ಮನೆಗೆ ಮಾಡಿಸಿದರೆ ಅಂತಹದೆಲ್ಲವಕ್ಕೂ ಕೂಡ ಕರಿಬಸಜ್ಜನೆ ಮದ್ದು. ಇಲ್ಲಿ ಬಂದು ಕರಿಬಸಜ್ಜನಿಗೆ ನಡೆದುಕೊಂಡ್ರೆ ಇದ್ದ ಬದ್ದ ದೆವ್ವ, ಭೂತ, ಪ್ರೇತ, ಆತ್ಮಕಾಟ ಇವೆಲ್ಲ ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿಬಿಡುತ್ತವೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ಕಣ್ಣ ಮುಂದೆಯೇ ಇದೆ. ಒಕ್ಕಡಗಾತ್ರಿ ಕರಿಬಸಜ್ಜನನ್ನು ನಂಬಿ ಬಂದವರು ಎಂದಿಯೂ ಕೂಡ ಬರಿಗೈಯಲ್ಲಿ ಹೋದವರೇ ಇಲ್ಲ. ಈ ಕ್ಷೇತ್ರ ಇಂದಿಯೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿದೆ.